ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಂಗಳೂರು ಸ್ಟೈಲ್ ಟ್ರೆಡಿಷನಲ್ ಪುಂಡಿ ಮಾಡಾತೇವಿ. ಪುಂಡಿ ಜಸ್ಟ್ ನಥಿಂಗ್ ಬಟ್ ಸ್ಟೀಮ್ಡ್ ರೈಸ್ ಬಾಲ್ಸ್. ಇದು ಭಾಳ ಹೆಲ್ತಿಗೆ ಬೆನಿಫಿಟ್ಸ್ ಐತಿ. ಇದು ಲೋ ಆಯಿಲ್, ಒಳ್ಳೆ ಕ್ವಿಕ್ ಡೈಜೆಷನ್, ಇದಕ್ಕೆಲ್ಲ ಯೂಸ್ ಆಕೈತಿ. ಫುಲ್ ಬೆನಿಫಿಟ್ಸ್ ಇದಾವೆ. ಇವತ್ತು ನಾ ಫುಲ್ ರೆಸಿಪಿ ಹೇಳ್ಕೊಡ್ತೀನಿ. ನೀವು ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿರಿ. ಮತ್ತು ಏನು ತಡ ಏನು ಮಾಡೋದಿನ್ನ ರೆಸಿಪಿ ಸ್ಟಾರ್ಟ್ ಮಾಡೋಣಂತ. ಲೆಟ್ಸ್ ಗೋ. ಸೊ ಇದು ನಮ್ಗೆ ರೈಸ್ ಡಂಪ್ಲಿಂಗ್ಸ್ ಪುಂಡಿ ಮಾಡಕ್ಕೆ ಸ್ಟಾರ್ಟಿಂಗ್ ನಾವು ಹಿಂಗೆ ಅಕ್ಕಿನ ಇದನ್ನು ಮಿಕ್ಸಿಗೆ ಮಾಡಿ ರವಾಗತೆ ಮಾಡಿ ಇಟ್ಕೋಬೇಕು. ಆಮ್ಯಾಗ ಇನ್ನೊಂದು 10-15 ನಿಮಿಷ ಸೋಪ್ ಮಾಡಿ ಇಟ್ರಿ ಅಂತಂದ್ರೆ ಆಮ್ಯಾಗ ನಮ್ಗೆ ಮಾಡೋಕೆ ಈಸಿ ಆಕತಿ. ಸೊ ಇದನ್ನು ರವಾಗತೆ ಮಿಕ್ಸಿ ಮಾಡ್ಕೊಂಡು ಇಟ್ಬರ್ಪ. ಅಕ್ಕಿ ಮಿಕ್ಸಿ ಹಾಕಿದ್ವಿ. ಸೊ ಈ ಕನ್ಸಿಸ್ಟೆನ್ಸಿ ಒಳಗೆ ನೀವು ಮಿಕ್ಸಿ ಹಾಕೋಬೇಕು. ಫುಲ್ ರವ ಆಗೈತಿ. ಸೊ ಇದು ನೆಕ್ಸ್ಟ್ 1-2-3 ಟೈಮ್ ವಾಶ್ ಮಾಡಿಕೊಂಡು ಇನ್ನೊಂದು 15-20 ಮಿನಿಟ್ಸ್ ಸೋಕ್ ಮಾಡಿಟ್ರಿ ಅಂದ್ರೆ ನಮ್ಗೆ ಆಮ್ಯಾಗ ರೈಸ್ ಬಾಲ್ಸ್ ಮಾಡೋಕೆ ಈಸಿ ಆಕೈತಿ. ಇದು ಕ್ಲೀನಾಗಿ ವಾಶ್ ಮಾಡ್ಕೋರಿಪ್ಪ. ನೆಕ್ಸ್ಟ್ ಸ್ವಲ್ಪ ನೀರು ಹಾಕಿ ಒಂದು 15 ಮಿನಿಟ್ಸ್ ಸೋಕ್ ಮಾಡಿ. ನಮ್ಗೆ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ಒಂದು ತುರಿದಿದ್ದ ಕಾಯಿ, ಕರಿಬೇವು, ಸ್ವಲ್ಪ ಉಪ್ಪು, ಮತ್ತು ಇದು ಸೋಕ್ಡ್ ರೈಸ್ ರವಾ, ಆಮ್ಯಾಗ ಒಂಚೂರು 2 ಟೇಬಲ್ ಸ್ಪೂನ್ ಆಯಿಲ್, ಇಷ್ಟೆಲ್ಲ ಬೇಕಾಕೈತಿ. ಇವು ಮೇನ್ ಇಂಗ್ರೀಡಿಯೆಂಟ್ಸ್. ಸೊ ನಾವು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣಂತ ಬರ್ರಿ. ಪುಂಡಿ ಜೊತೆ ರೆಡ್ ಚಟ್ನಿಗೆ ಈ ಮಿಕ್ಸಿ ಒಳಗೆ ಕೊಬ್ಬರಿ, ರೆಡ್ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಸಕ್ಕರೆ ಇದ್ರೆ ಸಕ್ಕರೆ, ಇಲ್ಲ ಅಂತಂದ್ರೆ ಬೆಲ್ಲ ಇದ್ರೆ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಹಾಕೊಂಡ್ಬಿಡ್ರಿ. ಆಮ್ಯಾಗ ಅದಕ್ಕೆ ಒಗ್ಗರಣೆ ಕೊಟ್ರೆ ನಿಮ್ಮ ರೆಡ್ ಚಟ್ನಿ ರೆಡಿ ಆಕೈತಿ. ಪ್ಯಾನ್ ತೋರಿ ಒಗ್ಗರಣೆ ಹಾಕೋಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋರಿ. ಸ್ವಲ್ಪ ಕಡ್ಲಿ ಬೇಳೆಯಾರ ಇಲ್ಲಾಂದ್ರೆ ಉದ್ದಿನ ಬೇಳೆಯಾರ ಹಾಕೋರಿ. ಕರಿಬೇವು ಸೊಪ್ಪು ಹಾಕೋರಿ. ಚಟಪಟ 3 ಗ್ಲಾಸ್ ನೀರು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೀರು ಕುದಿ ಬರತೈತಿ. ಸೊ ಇದೇ ಟೈಮಿಗೆ ನಾವು ಆಗೇಲಿ ಏನು ನೀರಾಗ ನೆನೆ ಇಟ್ಟಿದ್ವಲ್ಲ ಅಕ್ಕಿ ರವೆ, ಅದನ್ನು ಹಾಕ್ಕೊಂಡಂತ ಅಕ್ಕಿ ರವೆನ ಹಾಕೋರಿ. ಅಕ್ಕಿ ರವೆ ಆದ್ಮೇಲೆ ನೆಕ್ಸ್ಟ್ ಇದು ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕೋರಿ. ನೀರೆಲ್ಲ ಇಂಬ್ರಕೋತೈತಿ. ಇದು ನೀರೆಲ್ಲ ಹೋತಂದ್ರೆ ನಮಗದು ಮಾಡೋಕೆ ಪರ್ಫೆಕ್ಟ್ ಆಕೈತಿ. ರೆಡಿ ಅದು ನೋಡಪ್ಪ. ಈ ಇದ್ರೊಳಗೆ ನೀವು ಮಾಡ್ಕೊಂಡು ಇಟ್ಕೋಬೇಕು. ಆಮ್ಯಾಗ ಇದನ್ನು ಸ್ಟೀಮಿಗೆ ಇಟ್ಟರೆ ನಿಮ್ದು ರೈಸ್ ಬಾಲ್ಸ್ ರೆಡಿ, ಪುಂಡಿ ರೆಡಿ. ಮಂಗಳೂರು ಸ್ಟೈಲ್ ಪುಂಡಿ ರೆಡಿ ಆಕೈತಿ ಹಿಂಗೆ ಮಾಡಿದ್ರೆ. ಸ್ಟೀಮಿಗೆ ಒಂದು ರೈಸ್ ಬಾಲ್ಸ್ ಸ್ಟೀಮಿಗೆ ರೆಡಿ ಮಾಡ್ಕೊಳಂತ. ನಮ್ದು ಸ್ಟೀಮ್ ಬಾಲ್ಸಿಗೆ ಇಟ್ಟಿವಿ. ಬರ್ರಿ ನಮ್ದು ಪುಂಡಿ ಹೆಂಗಾಗೈತೆ ನೋಡೋಣ ಅಂತ. ನಮ್ದು ಪುಂಡಿ ರೈಸ್ ಬಾಲ್ಸ್ ರೆಡಿ. ಇದ್ರ ಜೊತೆ ನಾವು ಕೊಬ್ಬರಿ ಚಟ್ನಿ ಮಾಡೀನಿ ರೆಡ್ ಕಲರ್, ಅದ್ರ ಜೊತೆ ಹಚ್ಕೊಂಡು ತಿನ್ನಕತ್ರ ನೆಕ್ಸ್ಟ್ ಲೆವೆಲ್. ಇದನ್ನು ಟ್ರೈ ಮಾಡಿರಿ. ಡೆಫಿನೆಟ್ಲಿ ಇದು ನಿಮ್ದೊಂದು ಹೆಲ್ದಿ ಡಯೆಟ್, ವೇಟ್ ಕಂಟ್ರೋಲ್ಗೂ ಇದು ಹೆಲ್ಪ್ ಆಗುತ್ತೆ ಭಾಳ. ಯಾಕಂದರೆ ಇದು ಸ್ಟೀಮ್ಡ್ ಇರೋದ್ರಿಂದ ಲೆಸ್ ಆಯಿಲ್ ಯೂಸ್ ಮಾಡಿರ್ತಾರೆ. ಸೊ ಇದನ್ನು ಟ್ರೈ ಮಾಡಿರಿ. ಪಕ್ಕ ನಿಮ್ಮ ಮನೆ ಮಂದಿಗೆಲ್ಲ ಇಷ್ಟ ಆಕೈತಿ. ಟ್ರೈ ಮಾಡಿ ಟೇಸ್ಟ್ ಮಾಡಿರಿ. ಇದು ನಮ್ದು ರೆಡ್ ಚಟ್ನಿ. ಮಂಗಳೂರು ಸ್ಟೈಲ್ ಪುಂಡಿ ರೆಡಿ. ಬರೀ ಟೇಸ್ಟ್ ಮಾಡೋಣಂತ. ನಾವು ಕುಂದಾಪುರ ಸ್ಟೈಲ್ ಇನ್ನು ಯಾವ್ಯಾವ ವೆಜ್ ರೆಸಿಪೀಸ್ ಟ್ರೈ ಮಾಡ್ಬೋದು. ಕುಂದಾಪುರ ಮಂಗಳೂರು ಸೈಡ್ನಾಗ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ರೆಸಿಪಿ ಪಕ್ಕ ಟ್ರೈ ಮಾಡ್ತೀನಿ. ಕಮೆಂಟ್ ಮಾಡಿರಿ ಯಾವ ರೆಸಿಪಿ ಟ್ರೈ ಮಾಡ್ಬೇಕಂತ. ಥ್ಯಾಂಕ್ ಯು ಗೈಸ್. ಬಾಯ್.